ಚೈತ್ರ ಅವ್ರ ಅಕಸ್ಮಾತ್ ನಾಮಿನೇಟ್ ಆಗಿರ್ತಿದ್ರೆ ಬಹುಶಃ ಅವರೇ ಆಚೆ ಇರ್ತಾ ಇದ್ರು ಅಂತ ಸಾಕಷ್ಟು ಓಡಾಡ್ತಾ ಇದೆ ಹೊರಗಡೆ. ಬಟ್ ಅವ್ರ ನಾಮಿನೇಷನ್ ಇಂದ ಪಾರಾದ್ರು, ಸೊ ಸೇಫ್. ನನ್ನ ಎಲ್ಲರೂ ಸೇರಿ ನಾಮಿನೇಟ್ ಮಾಡಿದ್ರು. ಬಟ್ ಏನಂದ್ರೆ ನಾಮಿನೇಷನ್ಸ್ ಅಂತ ಬಂದಾಗ್ಲೇ ನಾನು ಮಾತಾಡ್ತಿದ್ದೆ ಅಂತಂದ್ರೆ ಆವಾಗ್ಲೇ ನಂಗೆ ಚಾನ್ಸ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಬಿಗ್ ಬಾಸ್ ಮನೇಲಿ ನಂಗೆ ಯಾರು ಹೇಟರ್ಸ್ ಇಲ್ಲ. ಅನುಷನ್ ಕಂಡ್ರೆ ಆಗಲ್ಲ, ಅನುಷಾ ಇರಿಟೇಷನ್, ಎತ್ವೋಳೆ ಏನ್ ಹಂಗ ಆಡ್ತಾಳೆ ಅನ್ನೋದಿಲ್ಲ. ಪ್ರತಿಯೊಬ್ರ ಜೊತೆ ಸುರೇಶ್ ಅವ್ರನ್ನು ಕೂಡ ಬದಲು ಮಾಡ್ಬಿಟ್ರಿ. ಸುರೇಶ್ ಅಣ್ಣಂದು ಒಂದ್ ಬ್ಲಾಕ್ ರೋಸ್ ಕೊಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಬ್ಲಾಕ್ ರೋಸ್ ಕೊಡ್ತೀನಿ. ಅಂದ್ರೆ ಈ ಮನೇಲಿ ಯಾರ ಮೇಲೆ ನಿಮಗ್ ವಿಶ್ವಾಸ ಇಲ್ಲ ಅಂದ್ಮೇಲೆ ಯಾರ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇದೆ ಅವ್ರಿಗೆ ರೆಡ್ ರೋಸ್, ವಿಶ್ವಾಸ ಇಲ್ಲದೆ ಇರೋರಿಗೆ ಬ್ಲಾಕ್ ರೋಸ್ ಅಂತ. ನಾನು ಅದನ್ನ ಕೊಟ್ಟಾಗ್ಲು ಅವಳ ಮೇಲೆ ನಂಗೆ ಏನು ಬೇಜಾರಿಲ್ಲ ಅಂತ ಸುಮ್ನೆ ಬ್ಲಾಕ್ ರೋಸ್ ಇಸ್ಕೊಂಡ್ ಹೋಗ್ತಾರೆ. ಆಮೇಲೆ ಮೋಕ್ಷಿತಾ ಅವ್ರ ಒಂದ್ ಮಾತಂತಾರೆ, ಅನುಷಾ ಅವರು ನಿಮ್ ಹತ್ರ ಶೇರ್ ಮಾಡ್ಕೊಂಡಿರೋ ಕೆಲವು ವಿಷಯಗಳನ್ನ ನೀವು ನನ್ನ ಹತ್ರ ಶೇರ್ ಮಾಡ್ತೀರಾ ಅಂತಂದಾಗ ಅವ್ರು ಅಲ್ಲೇ ಕೂತ್ಕೊಂಡು ಒಂದ್ ರಿಯಾಕ್ಟ್ ಮಾಡ್ತಾರೆ. ಏನಂದ್ರೆ ಅನು ನನ್ ಜೊತೆ ಮಾತಾಡ್ತಿರ್ಲಿಲ್ಲ, 2 ದಿನದಿಂದ ನನ್ನ ಹತ್ರ ಮಾತಾಡೋದ್ ಬಿಟ್ಟಿದ್ಲು, ಬಟ್ ಅವ್ರಗಳ ಜೊತೆಗೆಲ್ಲ ಚೆನ್ನಾಗಿದ್ಲು, ನಂಗೆ ಬೇಜಾರಾಗ್ತಿತ್ತು, ಅದಕ್ಕೆ ಹೇಳ್ಕೊಂಡೆ ಅಂತ. ಸೊ ಅಲ್ಲೂ ನಾನೊಂದ್ ಕಾಳಜಿನ ನೋಡ್ದೆ. ಅನುಷನ್ ಮೇಲೆ ಸುರೇಶ್ ಅಣ್ಣಗೆ ಒಂದ್ ಕಾಳಜಿ ಇದೆ, ಬಟ್ ಯಾಕೋ ಒಂದೊಂದ್ಸಲ ಹಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ನನ್ಗೂ ಅದ್ ಮನ್ಸಲ್ಲಿ ಗೊತ್ತಿತ್ತು. ನನ್ ಮೇಲೆ ಇದೆ ಒಂದ್ ಕಾಳಜಿ, ಗೌರವ ಡೆಫಿನೆಟ್ಲಿ ಅಣ್ಣಂಗಿದೆ, ಬಟ್ ಏನೋ ಒಂದೊಂದ್ ಸಿಚುಯೇಷನ್ಸ್ ಅಲ್ಲಿ ಹಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಜೋಡಿ ಟಾಸ್ಕ್ ಅಂತ ಬರುತ್ತೆ, ಅದ್ರಲ್ಲಿ ನಾನು ಅರ್ಥ ಮಾಡಿಸ್ತಾ ಹೋದೆ, ಅಣ್ಣ ಅದಲ್ಲ, ಇದು ಹಿಂಗೆ ಇದು ಹಂಗೆ ಅಂತ ನಾನು ಅರ್ಥ ಮಾಡಿಸ್ತಾ ಹೋದೆ. ಅವ್ರು ನನಗ್ ಅರ್ಥ ಮಾಡಿಸಿದ್ರು, ನಾನು ಹಿಂಗಲ್ಲ ನೀನ್ ಅರ್ಥ ಮಾಡ್ಕೊಂಡಿರೋ ತಪ್ಪು ಅಂತ ನನಗೂ ಅರ್ಥ ಮಾಡಿಸಿದ್ರು. ಅಣ್ಣಂಗೂ ಕೆಲವೊಂದು ಈ ಮನೆಯಲ್ಲಿ ನಡೆಯುವಂತ ಸಿಚುಯೇಷನ್ಸ್ ಕೂಡ ಒರಟತನ, ಮಂಡತನ, ಕೋಪ ವರ್ಕೌಟ್ ಆಗಲ್ಲ, ತಾಳ್ಮೆಯಿಂದನೇ ನಾವು ಗೆಲ್ಬಹುದು ಅಂತ ಅನ್ಕೊಂಡು ನಾನು ಅವ್ರನ್ನ ಆ ತರ ಬದಲಾಯಿಸ್ದೆ. ಅವ್ರಿಗೆ ಉತ್ತಮ ಸಿಕ್ತಲ್ಲ, ಅತಿ ಹೆಚ್ಚು ಬ್ಲಾಕ್ ರೋಸಸ್ ಪಡೆದಿದ್ದು, ಪ್ರತಿ ಸಲ ಡೈರೆಕ್ಟ್ ನಾಮಿನೇಟ್ ಆಗ್ತಿದ್ದ ವ್ಯಕ್ತಿ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಉತ್ತಮ ಸಿಗುತ್ತೆ ಅಂದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಚೇಂಜಸ್ ಅವರಿಗೆ ಒಳ್ಳೇದಾಯ್ತು. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್, ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಚೇಂಜಸ್ ತಂದ್ರಿ, ಬಟ್ ನೀವು ಮಾತ್ರ ಹೊರಗೆ ಬಂದ್ರಿ. ನನಗೆ ಮೇ ಬಿ ಲಕ್ ಕೈ ಕೊಡ್ತು ಅನ್ಸುತ್ತೆ. ಸೊ ಹಂಗೆ ನಾಮಿನೇಷನ್ಸ್ ಅಂತ ಬಂದಾಗ ದಟ್ ಈಸ್ ಲೈಕ್, ಈಗ ಸುರೇಶ್ ಅಣ್ಣ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವರು ಎಷ್ಟು ಅಫೆಂಡ್ ಆಗ್ತಿದ್ರು ಡೈರೆಕ್ಟ್ ನಾಮಿನೇಟ್ ಅಂತ ಬಂದಾಗ. ಆ ಮನೆನೇ ಹಂಗೆ, ಅದ್ ಯಾರೇ ಆಗಿಲ್ಲ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೋಬೇಕಂತಾನೆ ಪ್ರತಿದಿನ ಒದ್ದಾಡ್ತಾ ಇರ್ತಾರೆ. ಬಟ್ ನಾಮಿನೇಷನ್ಸ್ ಇಂದ ಸೇವ್ ಆಗ್ಲೇಬೇಕು. ಹೇಳಕ್ ಆಗಲ್ವಲ್ಲ ಯಾರನ್ನ. ಈಗ ಯಮುನಾ ಅವ್ರು ಹೋದ್ಮೇಲೆ ನೀವ್ ಅನ್ಕೊಂತೀರಾ, ಅವಾಗ ಫಸ್ಟ್ ವೀಕ್ಗೆ ಎಲ್ರಿಗೂ ಭಯ ಬಂದಿರುತ್ತೆ. ನಾಮಿನೇಷನ್ ಗೊತ್ತಿಲ್ಲಪ್ಪ, ಅವರು ಸಕ್ಕತ್ತಾಗಿ ಆಟ ಆಡಿದ್ರು, ಹೆಂಗ್ ಆಡಿದ್ರು, ಚೆನ್ನಾಗ್ ಆಡಿದ್ರು, ಸ್ಟ್ರಾಂಗ್ ಲೇಡಿ, ಅವ್ರನ್ನೇ ಫಸ್ಟ್ ವೀಕ್ಗೆ ಕಳ್ಸ್ಬಿಟ್ಟು. ಹಂಸ ಅವ್ರು ಆಕ್ಚುಲಿ ಹಂಸ ಅವ್ರ ಏನೋ ಹೋಗ್ಬೇಕಿತ್ತು, ಬಟ್ ಅವ್ರು ಸೇಫ್ ಆಗ್ಬಿಟ್ರು ಒಂದು ಫಸ್ಟ್ ವೀಕ್ ಅಲ್ಲಿ. ಸೊ ಅದೇ ನಿಮಗ್ ಅನ್ಸ್ತಿರುತ್ತೆ, ನೀವು ವೀಕ್ಷಕರಾಗಿ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಅಲ್ಲಿ ಗೊತ್ತಾಗಲ್ಲ ಯಾರು ಹೆಂಗ್ ಆಡ್ತಾರೆ ಅಂತ. ಕೆಲವರು ಸ್ಟ್ರಾಂಗ್ ಅಂತ ಅನ್ಸುತ್ತೆ, ಅವ್ರು ಸ್ಟಕ್ ಅಂತ ಅವ್ರ ಎಲ್ಲಿ ಅಂತ ಅನ್ಸುತ್ತೆ. ಸೊ ಆತರ ಶಾಕಿಂಗ್ಸ್ ಉಂಟು. ಸೊ ಪ್ರತಿಯೊಬ್ಬರಿಗೂ ನಾಮಿನೇಷನ್ಸ್ ಅನ್ನೋ ಭಯ ಇರುತ್ತೆ. ಅಂಡ್ ನನಗೆ ಸಿಚುಯೇಷನ್ ಕ್ರಿಯೇಟ್ ಆಗ್ತಿದ್ದು ಯಾವಾಗ ಅಂದ್ರೆ, ನನ್ನ ಮೇಲೆ ಬ್ಲೇಮ್ ಮಾಡ್ತಿದ್ದು ನಾಮಿನೇಷನ್ಸ್ ಅಂತ ಬಂದಾಗ ಮಾತ್ರ. ಅನುಷಾ ಹಂಗೆ ಹಿಂಗೆ ಅಂತಾರೆ, ಕಟ್ ಮಾಡಿದ್ರೆ ನನ್ ಜೊತೆ ಬಂದು ತುಂಬಾ ಚೆನ್ನಾಗಿರ್ತಾರೆ. ಅಂಡ್ ನಾನ್ ಜಗಳ ಆಡ್ತೀನಿ, ಅದನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ನಾನ್ ಕೂಗಾಡ್ತೀನಿ, ಮತ್ತೆ ಬಂದ್ಬಿಟ್ಟು ಅನುಷಾ ಊಟ ಮಾಡ್ದಮ್ಮ ಅಂತಾರೆ, ಅನುಷಾ ಗುಡ್ ಮಾರ್ನಿಂಗ್ ಅಂತ. ನಾನು ಅಲ್ಲ, ನಾನ್ ರಾತ್ರಿ ಎಲ್ಲ ಅಷ್ಟೊಂದ್ ಜಗಳ ಆಡ್ದೆ ನಿಮ್ ಜೊತೆ, ಅದನ್ನ ಸೀರಿಯಸ್ ಆಗಿ ತಗೊಳಲ್ವಾ ನೀವು, ನನ್ ಮಾತಿಗೆ ಬೆಲೆನೇ ಇಲ್ವಾ ಅಂತ ಅಂದ್ಬಿಟ್ಟು. ಅಂದ್ರೆ ಮಾತಾಡೋದ್ರಲ್ಲಿ ಆ ಪಾಯಿಂಟ್ಸ್ ಕರೆಕ್ಟ್ ಆಗಿ ಹೇಳ್ತಿದ್ದೆ, ಅದಕ್ಕೆ ಅವ್ರಿಗೆ ಯಾರಿಗೂ ವಾಪಸ್ ಆನ್ಸರ್ ಮಾಡ್ತಿರ್ಲಿಲ್ಲ. ಕೆಲವೊಮ್ಮೆ ಐ ಡೋಂಟ್ ನೋ, ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ನಾನು ಏನೇ ಕಿಚ್ಚಾಡಿದ್ರು ಕೂಗಾಡಿದ್ರು ಕೆಲವೊಮ್ಮೆ ಯಾರು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿರೋರು. ಮತ್ತೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ನಾನ್ ಕಾಮ್ ಆಗಿದ ತಕ್ಷಣ ಬಂದ್ ಮಾತಾಡ್ಸೋರು. ಸೊ ಅಲ್ಲಿ ನಾನ್ ಅನ್ಕೊಂಡಂಗೆ, ನಾನ್ ತಿಳಿದಿರೋ ಪ್ರಕಾರ ಯಾರ ಮನ್ಸಲ್ಲೂ ನನ್ ಮೇಲೆ ದ್ವೇಷ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಮಾತಾಡ್ತಿದ್ದು ನಾಮಿನೇಟ್ ಮಾಡಿದಾಗ, ಅಲ್ಲ ನೀವು ಅಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ನಾಮಿನೇಷನ್ ಬಂದಾಗ ಅಂದ್ರೆ ನಿಮ್ ಮನ್ಸಲ್ಲಿ ಹಂಗಿತ್ತ ನನ್ ಬಗ್ಗೆ ಅಂತ ನನಗೆ ಬೇಜಾರಾಗಿ ನಾನು ರಿಯಾಕ್ಟ್ ಮಾಡ್ತಿದ್ದೆ, ಬಿಟ್ರೆ ವಾಂಟೆಡ್ಲಿ ಅಲ್ಲ. ದಟ್ಸ್ ನಾಟ್ ಇಂಟೆನ್ಷನಲ್. ನಾನ್ ಸೇವ್ ಆಗ್ಬೇಕಲ್ವಾ. ಹೌದು.